ಸೂಕ್ಷ್ಮ ಪ್ರದೇಶವಾಗಿರುವಂತಹ ಮಂಗಳೂರಿನಲ್ಲಿ ನಿನ್ನೆ ಧರ್ಮದಂಗಲ್ ಅಕ್ಷರಶಃ ಭುಗಿಲೆದಿತ್ತು. ಮುಸ್ಲಿಂ ಮುಖಂಡನ ಆಡಿಯೋ ವಿಚಾರ ವೈರಲ್ ಆದ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಕಾರ್ಯಕರ್ತರನ್ನ ಸೇರಿಸುವ ಮೂಲಕ ಸರಿಯಾದಂತಹ ಜವಾಬ್ ಕೊಡ್ತಾ ಇದೀವಿ ನಾವು ಅಂತ ಮುಂದಾದ್ರು. ಈ ಬೆನ್ನಲ್ಲೇ ಇಡೀ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ರು. ಪರಿಣಾಮ ಶಾಂತಿ ಸಭೆಯ ಮೊರೆ ಹೋಗಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಮಂಗಳೂರಿನಲ್ಲಿ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೂದಿ ಮುಚ್ಚಿದ ಕೆಂಡದಂತಿದೆ ಬಂಟ್ವಾಳದ ಬಿಸಿ ರೋಡ್. ಗಲಭೆ ನಡೆಯದಂತೆ ಅಲರ್ಟ್ ಆದ ಪೊಲೀಸ್ ಇಲಾಖೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧ. ಜಿಲ್ಲಾದ್ಯಂತ ಶಾಂತಿ ಸಭೆ ನಡೆಸಲು ಜಿಲ್ಲಾಡಳಿತ ಪ್ಲಾನ್. ಹಿಂದುತ್ವದ ಭದ್ರಕೋಟೆ ಎಂದೆನಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಿನ್ನೆ ಹಿಂದೂ ಮುಸ್ಲಿಮರ ಸವಾಲಿನ ಸಮರ ನಡೆದಿದೆ. ಮುಸ್ಲಿಂ ಮುಖಂಡರೊಬ್ಬರ ಆಡಿಯೋ ಸವಾಲ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಾಗಮಂಗಲದಲ್ಲಿ ನಡೆದ ಗಲಭೆಯನ್ನ ವಿರೋಧಿಸಿ ಸೆಪ್ಟೆಂಬರ್ 12ರಂದು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೇಲ್ ಮಾಡಿದ ಭಾಷಣ ಕೆಲ ದಿನಗಳ ಬಳಿಕ ಕಿಚ್ಚು ಹಬ್ಬಿಸಿದೆ. ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಗಲಭೆ ಎಬ್ಬಿಸಿದ್ದಾರೆ. ಹಾಗಾಗಿ ಈದ್ ಮಿಲಾದ್ ಮೆರವಣಿಗೆಗೆ ಸರ್ಕಾರ ಅವಕಾಶ ಕೊಡಬಾರದು, ಕೊಟ್ರೆ ಅಲ್ಲೂ ಗಲಭೆ ಎಬ್ಬಿಸ್ತಾರೆ ಎಂದಿದ್ರು. ಇದಕ್ಕೆ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಶರೀಫ್ ಹಾಗೂ ಆತನ ಸಹೋದರ ಹಸೈನಾರ್ ಆಡಿಯೋ ಮೂಲಕ ಸವಾಲನ್ನ ಹಾಕಿದ್ರು. ಶರಣ್ ಪಂಪ್ವೆಲ್ಗೆ ತಾಕತ್ತಿದ್ರೆ ಬಿಸಿ ರೋಡ್ನಲ್ಲಿ ನಡೆಯುವ ಈದ್ ಮಿಲಾದ್ನ ಮೆರವಣಿಗೆ ವೇಳೆ ಬಂದು ನಿಲ್ಲಿಸ್ಲಿ ಅಂತ ಸವಾಲೆಸೆದಿದ್ರು. ಇದಕ್ಕೆ ಉತ್ತರವಾಗಿ ವಿಎಚ್ಪಿ ಮುಖಂಡ ಪುನೀತ್ ಅತ್ತಾವರ ನಾವು ಬಂದೇ ಬರ್ತೀವಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ರು. ಅದರಂತೆ ಹಿಂದೂ ಕಾರ್ಯಕರ್ತರು ಬಿಸಿ ರೋಡ್ ಜಂಕ್ಷನ್ನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ರು. ಮೆರವಣಿಗೆಗೆ ಶರಣ್ ಪಂಪ್ವೇಲ್ ಸೇರಿಕೊಂಡಿದ್ದು ನಿಮ್ಮ ಸವಾಲು ಸ್ವೀಕರಿಸಿ ಬಂದಿದ್ದೀವಿ ಎಂದಿದ್ರು. ಮಾತ್ರವಲ್ಲ, ಪೊಲೀಸರ ತಡೆಬೇಲಿಯನ್ನ ದಾಟಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದುತ್ವಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ ಅಥವಾ ನಮ್ಮ ಶ್ರದ್ಧಾ ಬಿಂದುಗಳಿಗೆ ತೊಂದರೆ ಆದಾಗ ನಾವು ಆ ಸವಾಲುಗಳನ್ನು ಸ್ವೀಕರಿಸಿಯೇ ಕಳೆದ 16 ವರ್ಷಗಳಿಂದ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೆ ಕಾರಣಕ್ಕೋಸ್ಕರ ಇವತ್ತು ಇಷ್ಟೊಂದು ಕಾರ್ಯಕರ್ತರು ಬಿಸಿ ರೋಡ್ಗೆ ಬಂದಿದ್ದಾರೆ. ಅವರ ಸವಾಲುಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ, ಹಿಂದೂಗಳಿಗೆ ತೊಂದರೆ ಆದರೆ ಇದೇ ರೀತಿಯ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಎಂಬಂತಹ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರಲೇ ಇವತ್ತು ನೀವು ಬಂದಿದ್ದೀವಿ. ಅವರ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅವರ ಆ ಸವಾಲಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟು ಇವತ್ತು ಬಂದಿದ್ದೇವೆ. ನಿಮಗೆ ತಾಕತ್ತಿದ್ರೆ ಅದನ್ನು ತಡೆಯುವಂತ ಕೆಲಸ ಮಾಡಬೇಕು ಎಂಬ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಪ್ರತಿಭಟಿಸುವ ಹಕ್ಕನ್ನು ಇವತ್ತು ಪೊಲೀಸ್ ಇಲಾಖೆ ಗಮನ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಆಕ್ರೋಶ ಕೆಲಕಾಲ ಮುಂದುವರೆದಿದ್ದು ಬಳಿಕ ಎಲ್ಲರೂ ಸ್ಥಳದಿಂದ ತೆರಳಿದ್ರು. ಈ ವೇಳೆ ಸುಮಾರು 50 ಬೈಕ್ನಲ್ಲಿ ಬಂದ ಮುಸ್ಲಿಂ ಯುವಕರು ಹಸಿರು ಧ್ವಜ ಹಾರಿಸುತ್ತಾ ಕೇಕೆ ಹಾಕಿ ರಸ್ತೆಯುದ್ದಕ್ಕೂ ಕರ್ಕಶ ಹಾರ್ನ್ ಮಾಡಿ ತೆರಳಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂ ಕಾರ್ಯಕರ್ತರು ಮತ್ತೆ ಪ್ರತಿಭಟನೆ ನಡೆಸಿ ಮತ್ತೆ ರ್ಯಾಲಿಗೆ ಅವಕಾಶ ಕೊಡಬಾರದು ಅಂತ ಪಟ್ಟು ಹಿಡಿದಿದ್ರು. ಬಳಿಕ ಪೊಲೀಸರು ಸಮಾಧಾನ ಪಡಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಆದರೆ ಮತ್ತೆ ಗಲಭೆ ನಡೆಯುವ ಆತಂಕ ಹಾಗೂ ಪರಿಸ್ಥಿತಿ ಹತೋಟಿಗೆ ತರೋಕೆ ಬಿಸಿ ರೋಡ್ನಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. 6 ಕೆಎಸ್ಆರ್ಪಿ, 4 ಡಿಆರ್ ಪೊಲೀಸ್ ತುಕಡಿ, ಆರ್ಎಫ್ ಪ್ಲಾಟೂನ್ ಬಂದೋಬಸ್ತ್ಗೆ ಬಿಸಿ ರೋಡ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಮಾತ್ರವಲ್ಲ, ಹೊರ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಇಡೀ ಜಿಲ್ಲಾದ್ಯಂತ ಹೆಚ್ಚಿನ ಪೊಲೀಸ್ ನಿಯೋಜನೆ ಒದಗಿಸಲಾಗಿದೆ. ನಾವು ಇದಕ್ಕೆ ಏನೇನು ನಮ್ಮ ಪೊಲೀಸ್ ಕಡೆಯಿಂದ ನಾವು ವರ್ಕ್ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾವು ಮಾಡಿಕೊಂಡು ಆಯೋಜಕರಿಗಾಗಲಿ ಮತ್ತು ಈ ಬಂಟ್ವಾಳ ಚೆಲ್ಲುವಂಥ ಕರೆ ಕೊಟ್ಟಂಥವ್ರಿಗಾಗಲಿ ನಾವೆಲ್ಲ ಹೇಳಿದ್ದೀವಿ. ಅವರು ಕೂಡ ಅದೇ ರೀತಿ ನಡ್ಕೊಂಡಿದ್ದಾರೆ. ಇದುವರೆಗೂ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಹಬ್ಬ ಮುಗಿಯೋವರೆಗೂ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮ ತಗೊಳ್ಳಬೇಕು ಅದನ್ನೆಲ್ಲ ನಾವು ಖಂಡಿತವಾಗಿ ಮಾಡ್ತೀವಿ.
ಬಿಸಿ ರೋಡ್ನಲ್ಲಿ ಸಂಘರ್ಷ ನಡೆದಿರೋದ್ರಿಂದ ಪರಿಸ್ಥಿತಿ ಹತೋಟಿಗೆ ತರುವ ನಿಟ್ಟಿನಲ್ಲಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಮುಂದಿನ ಸೆಪ್ಟೆಂಬರ್ 18ರ ಸಂಜೆವರೆಗೆ ಎಲ್ಲಾ ಮದ್ಯದಂಗಡಿ ಬಂದ್ ಮಾಡೋಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶಿಸಿದ್ದಾರೆ. ಮದ್ಯದಂಗಡಿ, ಬಾರ್, ಸೇಂದಿ ಮಾರಾಟದ ಅಂಗಡಿಗಳ ಬಾಗಿಲುಗಳಿಗೆ ಅಬಕಾರಿ ಇಲಾಖೆ ಬೀಗ ಜಡಿದು ಮೊಹರು ಹಾಕಿದೆ. ಮತ್ತೆ ಗಲಭೆ ನಡೆಯದಂತೆ ಶಾಂತಿ ಸಭೆ ನಡೆಸೋಕೆ ಜಿಲ್ಲಾಡಳಿತ ಪ್ಲಾನ್ ಮಾಡಿಕೊಂಡಿದೆ. ಒಟ್ನಲ್ಲಿ ಇನ್ನಾದ್ರೂ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಜಿಲ್ಲೆ ಶಾಂತಿಯುತವಾಗಿ ಇರಲಿ ಅನ್ನೋದೇ ಎಲ್ಲರ ಆಶಯ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.